ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯ ರಮ್ಯ ಚಾನಲ್. ನಾನು ನಿಮ್ಮ ದಿವ್ಯ. ಇವಾಗ ನಾವು ಹೊರಟಿದ್ದೀವಿ ಪುರಿ ಜಗನ್ನಾಥ ಸ್ಟೈಲಲ್ಲಿ ಇರುವಂತಹ ಟೆಂಪಲ್ ನಮ್ಮ ಅಗಾರದ ಬೆಂಗಳೂರಲ್ಲಿದೆ. ಸೊ ಅದನ್ನು ನೋಡಕ್ಕೆ ಹೋಗೋಣ. ಸಾಕಷ್ಟು ಚೆನ್ನಾಗಿರುವಂತಹ ಟೆಂಪಲ್ ವೈಬ್ ಬಂದಿರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಅದನ್ನು ಎಕ್ಸ್ಪ್ಲೋರ್ ಮಾಡೋಣ. ನಾನು 2016 ಫಸ್ಟ್ ಟೈಮ್ ಅದನ್ನು ವಿಸಿಟ್ ಮಾಡಿದೆ. ಅದ ನಂತರ ಇಷ್ಟು ವರ್ಷದ ನಂತರ ಇವಾಗ ಹೋಗ್ತಾ ಇದ್ದೀನಿ 2026 ಸೊ ನಮ್ಮ ರಮ್ಯ ಅವರು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದಾರೆ. ಯಾವ ಥರ ಇರುತ್ತೆ, ಏನೇನು ಇರುತ್ತೆ ಅಂತ ಎಲ್ಲಾನು ಕೂಡ ಈ ವ್ಲಾಗಲ್ಲಿ ನಿಮಗೆ ನೋಡಕ್ಕೆ ಸಿಗುತ್ತೆ. ಐ ಹೋಪ್ ನಿಮ್ಮ ವ್ಲಾಗನ್ನು ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂತೀನಿ. ವ್ಲಾಗನ್ನ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಇಲ್ಲಿ ಮೀನಾಕ್ಷಿ ಮಾಲ್ ಹತ್ರ ಮೆಟ್ರೋ ಸ್ಟೇಷನ್ ಆಲ್ಮೋಸ್ಟ್ ರೆಡಿ ಆಗಿದೆ. ಇನ್ನು ಆಗಸ್ಟ್ ಅಥವಾ ಇನ್ನೂ ಒಂದು 4-5 ತಿಂಗಳಲ್ಲಿ ಮೋಸ್ಟ್ಲಿ ಓಪನ್ ಆಗ್ಬೋದು. ಫ್ರೆಂಡ್ಸ್, ನಾವು ಫೈನಲಿ ರೀಚ್ ಆಗಿದ್ದೀವಿ ಅಗಾರ ವಿಲೇಜು, HSR ಲೇಔಟ್, ಬೆಂಗಳೂರು. ಇಲ್ಲಿ ಫೇಮಸ್ ಆಗಿರುವಂತಹ ಜಗನ್ನಾಥ ಪುರಿ ಮಾದರಿಯ ಸೌತ್ ಇಂಡಿಯನ್ ಟೆಂಪಲ್ ಅನ್ನು ನೋಡ್ಬೋದು. ಸಾಕಷ್ಟು ಚೆನ್ನಾಗಿದೆ. ಮಾರ್ನಿಂಗ್ 6 ಗಂಟೆಯಿಂದ ಮಧ್ಯಾಹ್ನ 12-12ವರೆಗೂ ಓಪನ್ ಆಗಿರುತ್ತೆ. ಆಮೇಲೆ ತಿರುಗಿ 4 ಗಂಟೆಯಿಂದ 9 ಗಂಟೆವರೆಗೂ ಓಪನ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಎಂಟ್ರಿ ಕೊಟ್ಟ ತಕ್ಷಣ ಒಡಿಸ್ಸಾ ಮಾದರಿಯ ಶೈಲಿ ಆರ್ಕಿಟೆಕ್ಚರ್ ನಿಮಗೆ ಇಂಪ್ರೆಸ್ ಅನ್ನ ಮಾಡುತ್ತೆ. ಒಳಗಡೆ ಗರ್ಭಗುಡಿಯಲ್ಲಿ ನೀವು ಪುರಿಯ ಜಗನ್ನಾಥ ಟೆಂಪಲ್ ಅಲ್ಲಿ ನೋಡುವಂತಹ ಜಗನ್ನಾಥ, ಬಲಭದ್ರ ಹಾಗೂ ಸುಭದ್ರ ದೇವಿಯರನ್ನ ಒಂದೇ ವೇದಿಕೆ ಮೇಲೆ ಸ್ಥಾಪಿಸಿರೋದನ್ನ ನೋಡಬಹುದು. ಈ ಟೆಂಪಲ್ನ ಆರ್ಕಿಟೆಕ್ಚರ್ ಒಡಿಶಾದ ಪ್ರಸಿದ್ಧವಾದ ಕಲಿಂಗ ಶೈಲಿಯ ಆರ್ಕಿಟೆಕ್ಚರ್ನ ಹೊಂದಿದ್ದು ಸಾಕಷ್ಟು ಸಿಂಪಲ್ ಆಗಿದೆ. ಮಿನಿಮಲಿಸ್ಟ್ ಆದ ಕಾರ್ವಿಂಗ್ ಅನ್ನು ಹೊಂದಿದೆ. ಪುರಿ ಜಗನ್ನಾಥ ಟೆಂಪಲ್ ನೋಡೋತರ ಧ್ವಜ ಹಾಗೂ ಶಂಖ ಅಂದ್ರೆ ಆ ಯೂನಿಕ್ನೆಸ್ ಏನಿದೆ, ಸಿಂಬಾಲಿಕ್, ಅದು ತುಂಬಾ ಇಂಪಾರ್ಟೆನ್ಸ್ ಅನ್ನು ಇಲ್ಲೂ ಕೂಡ ಕೊಟ್ಟಿರೋದನ್ನ ನೋಡಬಹುದು. ಸಾಕಷ್ಟು ಚೆನ್ನಾಗಿರುವಂತ ಆವರಣ. ಸ್ಟಾರ್ಟಿಂಗ್ ಅಲ್ಲಿ ಎಂಟ್ರಿ ಕೊಟ್ಟ ತಕ್ಷಣ ನಿಮಗೆ ಫಸ್ಟ್ ರೈಟ್ ಸೈಡ್ ಅಲ್ಲಿ ಹನುಮಂತನ ಶ್ರೈನ್ ಇದೆ. ಅದ್ರ ನಂತರ ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ಶಿವನ ಆಲಯ ಇರೋದನ್ನ ನೋಡಬಹುದು. ಮಿಡಲ್ ಗರ್ಭಗುಡಿಯಲ್ಲಿ ನೀವು 3 ದೇವತೆಗಳಂದ್ರೆ ಪುರಿ ಜಗನ್ನಾಥಲ್ಲಿ ಇರುವಂತಹ ಸೇಮ್ ಟ್ರೆಡಿಷನಲ್ ಐಡಲ್ ಏನಿದೆ ಅದನ್ನ ನೋಡಕ್ ಸಿಗುತ್ತೆ. ಆವಾಗಲೇ ನಾನು ಹೇಳಿದ ಹಾಗೆ ಜಗನ್ನಾಥ, ಬಲಭದ್ರ, ಸುಭದ್ರ ದೇವಿಯರನ್ನ ಒಂದೇ ವೇದಿಕೆಯಲ್ಲಿ ಸ್ಥಾಪಿಸೋದನ್ನ ನೋಡಬಹುದು. ವಿಶಿಷ್ಟವಾದಂತಹ ದೊಡ್ಡ ಕಣ್ಣುಳ್ಳ ಜಗನ್ನಾಥನ ಮೂರ್ತಿಗಳು ಸಾರ್ವತ್ರಿಕವಾದ ಚೈತನ್ಯವನ್ನ ಪ್ರತಿನಿಧಿಸುತ್ತದೆ. ಸಾಕಷ್ಟು ಚೆನ್ನಾಗಿರುವಂತಹ ಆವರಣ. ನೀವು ಪುರಿಗೆ ಹೋಗುವಂತಷ್ಟೇ ನಿಮಗೆ ಒಂದು ನೆಮ್ಮದಿಯನ್ನು ನೀಡುತ್ತೆ. ಒಂದು ವೇಳೆ ನೀವು ಟೆಂಪಲ್ಗೆ ಬೈ ಕಾರ್ ಅಥವಾ ನೀವು ಕ್ಯಾಬ್ ಮಾಡ್ಕೊಂಡು ಬರ್ತಾ ಇದ್ರೆ ಡೈರೆಕ್ಟ್ ಆಗಿ ಟೆಂಪಲ್ನ ತಲುಪಬಹುದು. HSR ಲೇಔಟ್ ಅಲ್ಲಿ ಬರುತ್ತೆ. ಇದು ಅಂದ್ರೆ ಅಗಾರ ಹತ್ರ ಹೇಳ್ಕೋಬೇಕು. ಇಲ್ಲ BMTC ಬಸ್ಸಲ್ಲಿ ಬರ್ತೀರಾ ಅಂದ್ರೆ ನೀವು ಅಗಾರದ ಸರ್ಜಾಪುರ ರೋಡಲ್ಲಿ ಹಿಂದೆ ಅಲ್ಲಿ ಸ್ಟಾಪ್ನ ತಗೋಬಹುದು. ಮೊದಲು ಅವ್ರಿಗೆ ಮೆನ್ಷನ್ ಮಾಡಿದ್ರೆ ಈ ಟೆಂಪಲ್ ಹತ್ರ ಫ್ಲೈಓವರ್ ಹತ್ರ ಹಿಂದೆ ಅಲ್ಲಿ ನಿಲ್ಲಿಸ್ತಾರೆ. ಅದ ನಂತರ ನೀವು ಮೆಟ್ರೋ ಬರಕ್ ನೋಡ್ತಾ ಇದ್ರೆ ನಿಯರ್ ಬೈ ಮೆಟ್ರೋ ರಾಷ್ಟ್ರೀಯ ವಿದ್ಯಾಲಯ ರೋಡು ಅಂದ್ರೆ RP ರೋಡ್ ಮೆಟ್ರೋ ಸ್ಟೇಷನ್ ನಿಯರ್ ಬೈ ಆಗಿರುತ್ತೆ. ಅಲ್ಲಿಂದ ನೀವು ಆಟೋವನ್ನ ಮಾಡ್ಕೊಂಡು ಒಂದು ಸ್ಮಾಲ್ ರೈಡ್ ಅನ್ನ ಮಾಡ್ಕೊಂಡು ಈ ಟೆಂಪಲ್ನ ತಲುಪಬಹುದು. ಟ್ರೆಡಿಷನಲ್ ಡ್ರೆಸ್ಸು ಕಂಪಲ್ಸರಿ ಆಗಿರುತ್ತೆ. ಮಾಡಸ್ಟ್ ಡ್ರೆಸ್ ಅನ್ನ ವೇರ್ ಮಾಡೋದು ಎನ್ಹಾನ್ಸಸ್ ದ ಸ್ಪಿರಿಚುವಲ್ ಫೋಟೇಜ್ ಅಂತ ಹೇಳ್ತೀನಿ. ಯಾಕಂದ್ರೆ ಪಕ್ಕದಲ್ಲಿ ಕೂಡ ಇನ್ನು ಹನುಮಂತನ ಟೆಂಪಲ್ ಅನ್ನ ಇದೆ, ಅದನ್ನು ಕೂಡ ನೀವು ವಿಸಿಟ್ ಮಾಡಬಹುದು. ಫ್ರೆಂಡ್ಸ್, ನೋಡಿ ಮುಗಿತು. ಇವಾಗ ನಾವು ಹನುಮಂತನ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ನಾವು ನಾರ್ಮಲಿ ನಮ್ಮ ಸೌತ್ ಇಂಡಿಯನ್ ಟೆಂಪಲ್ಗಳಲ್ಲಿ ಕಾಯನ್ನ ಓಡ್ಕೊಡ್ತಾರೆ. ಬಟ್ ಈ ಟೆಂಪಲಲ್ಲಿ ಕಾಯಿ ಓಡ್ಕೊಡಲ್ಲ. ಕೆಳಗಡೆ ಬಂದರೆ ನಿಮ್ಗೆ ಸ್ಟೆಪ್ಸ್ ಹತ್ರ ಅಲ್ಲಿ ಲೆಫ್ಟ್ ಸೈಡಲ್ಲಿ ನಾವೇ ಕಾಯಿ ಓಡ್ಕೊಳ್ಳುವಂತಹ ವ್ಯವಸ್ಥೆನ ಮಾಡ್ಕೊಂಡಿದ್ದಾರೆ. ಸೊ ಆ ಥರ ನಾವು ಮಾಡ್ಕೋಬಹುದು. ಸೊ ಬನ್ನಿ, ಇವಾಗ ನಾವು ಮುಂದೆ ಹೊರಟಿದ್ದೀವಿ ಪಕ್ಕದಲ್ಲೇ ಇರುವಂತಹ ಹನುಮಂತನ ಟೆಂಪಲ್ನ ನೋಡೋಕ್ಕೋಸ್ಕರ. ಈ ಟೆಂಪಲ್ ಮಾರ್ನಿಂಗ್ 7 AM ಇಂದ 11 AM ಅದು ಕ್ಲೋಸ್ ಆಗುತ್ತೆ. ಈವ್ನಿಂಗ್ 5:30 ಇಂದೇನೋ ಓಪನ್ ಆಗುತ್ತೆ. ಸೊ ನಾವು ಹೋದಾಗ ಕ್ಲೋಸ್ ಆಗಿತ್ತು ಫ್ರೆಂಡ್ಸ್. ಅದಕ್ಕೋಸ್ಕರ ಹೊರಗಡೆಯಿಂದಲೇ ನಾನು ಫೋಟೋನ ಮತ್ತು ವಿಡಿಯೋನ ಕ್ಯಾಪ್ಚರ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ. ಒಂದು ವೇಳೆ ನೀವು ಟೈಮಿಂಗನ್ನು ನೋಡಿ ವಿಸಿಟ್ ಮಾಡಿದ್ರೆ ಡೆಫಿನೆಟ್ಲಿ ಈ ಟೆಂಪಲ್ನ ಕೂಡ ವಿಸಿಟ್ ಮಾಡಿ. ಸಾಕಷ್ಟು ಚೆನ್ನಾಗಿರುವಂತಹ ಟೆಂಪಲು. ಅಗಾರ ವಿಲೇಜ್ ಅಂತ ಬಂದಾಗ ಈ ಹನುಮಂತನ ಸ್ಟ್ಯಾಚ್ಯೂ ತುಂಬ ಫೇಮಸ್ ಆಗಿರುವಂಥದ್ದು. ಡೆಫಿನೆಟ್ಲಿ ನೀವು ಜಗನ್ನಾಥನ ಟೆಂಪಲಿಗೆ ಬರ್ತಾ ಇದ್ರೆ ಹನುಮಂತನ ಟೆಂಪಲ್ನ ಕೂಡ ವಿಸಿಟ್ ಮಾಡಿ ನಿಮ್ಮ ಜರ್ನಿಯನ್ನು ಕಂಪ್ಲೀಟ್ ಮಾಡಿ ಅಂತ ಹೇಳ್ತೀನಿ. ತುಂಬ ಹ್ಯೂಜ್ ಆಗಿರುವಂಥ ಹನುಮಂತನ ಸ್ಟ್ಯಾಚು ಸುಮಾರು 102 ಅಡಿ ಎತ್ತರ ಇದ್ದು. ಸೊ ಇದು ತುಂಬ ಚೆನ್ನಾಗಿದೆ. ಈ ಟೆಂಪಲ್ಗೆ ಅಭಯ ಆಂಜನೇಯ ಸ್ವಾಮಿ ಟೆಂಪಲ್ ಅಂತಲೂ ಕೂಡ ಕರೀತಾರೆ. ಸಾಕಷ್ಟು ಚೆನ್ನಾಗಿರುವಂತಹ ರಿಲಿಜಿಯಸ್ ಒಂದು ಲ್ಯಾಂಡ್ ಮಾರ್ಕನ್ನು ಕೊಡುತ್ತೆ ಈ ಅಗಾರ ಪ್ಲೇಸಿಗೆ ಅಥವಾ ಅಗಾರ ವಿಲೇಜಿಗೆ. ಮೇನ್ ರೋಡಿಂದನೂ ಕೂಡ ನೀವು ಇದನ್ನು ನೋಡ್ಬೋದು, ಫ್ಲೈಓವರ್ ಮೇಲ್ಗಡೆಯಿಂದನೂ ಕೂಡ. ಸೊ ಫ್ರೆಂಡ್ಸ್, ಇಲ್ಲಿಗೆ ನಮ್ಮ ವ್ಲಾಗು ಮುಗಿಯುತ್ತೆ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ, ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊಂತೀನಿ. ನೀವು ಟೆಂಪಲ್ ಹಾಗೆ ಟ್ರಾವೆಲ್ ವಿಡಿಯೋಗಳನ್ನ ಇಷ್ಟಪಡೋರಾಗಿದೆ ಡೆಫಿನೆಟ್ಲಿ ನನ್ನ ಚಾನಲನ್ನು ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ನನ್ನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.